ಇರುತ್ತೆ. ಓಕೆ ಗುರುಜಿ, ಮುಂದೆ ಧನಸ್ಸು ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಗುರುಜಿ? ನಾನು ಆಗಲೇ ಹೇಳಿದೆ, ವೃಷಭ ರಾಶಿ, ತುಲಾ ರಾಶಿ ರಾಜಯೋಗ ಅಂತ. ಅದೇ ತರ ಇವ್ರಿಗೂ ಧನುರಾಶಿವರೆಗೆ ಇದೆ. ಬಹಳ ಜನ ನಾನು ನೋಡ್ದಂಗೆ ಮೂಲ ನಕ್ಷತ್ರ ಧನುರಾಶಿಯವರು ಇದ್ದಾರೆ. ಎಷ್ಟೋ ಜನ ಇವತ್ತಿಗೂ ಗುರುಗಳೇ ಮದುವೆ ಆಗ್ತಾ ಇಲ್ಲ. ಯಾರು ನೋಡಿದ್ರೆ ಮೂಲ ನಕ್ಷತ್ರ ಅಂತಾರೆ, ಮದುವೆನೇ. ಅದು ಗಂಡು ಮಕ್ಕಳಿಗಂತೂ ಹನುಮಂತ ನಕ್ಷತ್ರ ಆಗಿರೋದ್ರಿಂದ ಬ್ರಹ್ಮಚಾರಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು 1ನೇ ಪಾದ 4ನೇ ಪಾದ ಆಯ್ತು ಅಂದ್ರೆ ಮುಗೀತು. ಓಹೋ, ಮೂಲ ನಕ್ಷತ್ರ 1ನೇ ಪಾದ 4ನೇ ಪಾದ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿ ಇರುತ್ತೆ. ಅಂಥವ್ರಿಗೂ ಶುಭ ಕಾರ್ಯ ಆಗೇ ಆಗುತ್ತೆ. ಈಗಾಗಲೇ ಸೆಟ್ ಆಗ್ಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ. ಜೂನ್ ಒಳಗಡೆ ಮದುವೆ ಮಾಡ್ಬಿಡೋದು ಒಳ್ಳೇದು. ನಂತರ ಏನಾಗುತ್ತೆ, ಇನ್ಯಾರೋ ಬಂದು ತಲೆ ಕೆಡಿಸಿ ಇದು ಸರಿ ಇಲ್ಲ ಅಂತ ಹೇಳಿ ಹಾಳು ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಹಾಗಾಗಿ ಜೂನ್ ಒಳಗಡೆ ಏನಾದರೂ ಶುಭ ಕಾರ್ಯಗಳು ಇಟ್ಕೊಳ್ಳೋದು ಒಳ್ಳೇದು. ಈಗಾಗಲೇ ಮದುವೆ ಸೆಟ್ ಆಗಿದ್ರೆ ಬಹಳ ಚೆನ್ನಾಗಿದೆ. ಧನುರಾಶಿಯವರಿಗೆ ಬಹಳ ಜನ ಧನುರಾಶಿಯವರು ಟೀಚರ್ಸ್ ಇರ್ತಾರೆ, ಲೆಕ್ಚರ್ಸ್ ಇರ್ತಾರೆ, ಹೈಯರ್ ಎಜುಕೇಷನ್ ಮಾಡುತ್ತಾ ಇರ್ತಾರೆ. ಅದರಲ್ಲಿ ಎಜುಕೇಷನ್ ವಿಚಾರದಲ್ಲಂತೂ ಬಹಳ ಚೆನ್ನಾಗಿದೆ. ಆದರೆ ಯಾವಾಗ ಗುರು ಬದಲಾವಣೆ ಆಗ್ತಾನೆ, ಅಷ್ಟಮಕ್ಕೆ ಬರ್ತಾನೋ, ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಟೈಟ್ ಆಗ್ಬೋದು. ಒಂದಷ್ಟು ಬರೋ ದುಡ್ಡು ಸರಿಯಾಗಿ ಬರೋದಿಲ್ಲ. ಮತ್ತು ಈ ಕೆಲವೊಂದೆಲ್ಲ ಚೀಟಿ ವ್ಯವಹಾರ ಅಥವಾ ಯಾರಿಗಾನ ದುಡ್ಡು ಕೊಟ್ಟಿರೋಂಥದ್ರಲ್ಲಿ ಪ್ರಾಬ್ಲಮ್ ಆಗಬಹುದು. ವರ್ಷದ ಒಂದಷ್ಟು ತಿಂಗಳಲ್ಲಿ 3 ತಿಂಗಳು ಪ್ರಾಬ್ಲಮ್ ಆಗುತ್ತೆ. ನಂತರ ಅದೇ ಅಕ್ಟೋಬರ್ ನಂತರ ಏನಾಗುತ್ತೆ, ಈ 9ನೇ ಮನೆಗೆ ಹೋದಾಗ ಈ ಧನುರಾಶಿಯವರೆಗೆ 2 ವಿಚಾರ ತಿಳ್ಕೊಬೇಕಾಗತ್ತೆ. ಒಂದು, ವರ್ಷದ ಪ್ರಾರಂಭದಲ್ಲಿ ಎಷ್ಟು ಒಳ್ಳೆಯ ಫಲಗಳು ಕೊಡುತ್ತೋ 1-2 ತಿಂಗಳು ಮಾತ್ರ ಅವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, 2-3 ತಿಂಗಳು ಮಾತ್ರ. ನಂತರ ಏನಾಗುತ್ತೆ, ಯಾವಾಗ ಸಿಂಹರಾಶಿಗೆ ಬರ್ತಾನೆ, ಅಕ್ಟೋಬರ್ 31ನೇ ತಾರೀಕು ಬರ್ತಾರೋ, ಆವಾಗ ನೋಡಿ ಪಿತ್ರಾರ್ಜಿತ ಆಸ್ತಿ ಅಥವಾ ಯಾವುದೇ ವ್ಯವಹಾರದಲ್ಲಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಕೈಗೆ ಸೇರುವಂಥದ್ದು ಇರುತ್ತೆ. 1-2-3 ತಿಂಗಳು ಡಿಸ್ಟರ್ಬೆನ್ಸ್ ಆಗ್ಬೋದು, ಅದನ್ನು ನಿಭಾಯಿಸುವಂಥ ಶಕ್ತಿ ಬರಬೇಕಷ್ಟೇ. ಇನ್ನೆಲ್ಲ ರೀತಿಯಲ್ಲಿನೂ ಉತ್ತಮವಾದಂತಹ ಅಭಿವೃದ್ಧಿ ಧನುರಾಶಿಯವರಿಗೆ